still I try to recall a few things, go back in time. I think we first met in 1984. Both years, as well as especially control. And we used to have early morning classes. And we were from students. Hope you're not sorry for that. And after graduation, I do Anurag and fellowship, and between was 9 doctoral students, if you remember. So, and then I soon found out that he could be a versatile mathematician in the coming. So, I talked to Professor Achita, whom I met in Mount Abu. They come all the way from France, and he was kind enough to take him as a student, because I thought he was a versatile student. It should be the place, the IIT, where he has no facilities for apprenticeship and so on. And rightly so, he has turned out to be a versatile mathematician, guiding a number of students, sort of astronomical period, and I congratulate him for that. And he has guided the students in several areas, and he has served mathematics in a big way, and more so in particular the students, a good number of students. And we should all be, as a community of mathematicians, we should all be thankful to persons like Professor Rangarajan, and I would like the students here, and I once again wish him and his family great success in future. And I'm sure he continues to be in academic circles, producing more and more doctoral students and research outputs. And I wish him well. And thank you again. Thank you, Professor Vaidyav sir. ಈಗ ರಂಗರಾಜನ್ ಸರ್ನ ಕುರಿತು ಸೀನಿಯರ್ ಪ್ರೊಫೆಸರ್ ಪದ್ಮಾವತಮ್ಮ ಮೇಡಮ್ ಅವರು ನಮ್ಮ ಮುಂದೆ ಅನಿಸಿಕೆ. ಓಕೆ, ಈ ಕೆಲಸ ಥ್ಯಾಂಕ್ ಯು. ನನಗೆ ನಂಬಕ್ಕೆ ಆಗಲಿಲ್ಲ. ರಂಗರಾಜನ್ ನನ್ನ ಸ್ಟೂಡೆಂಟು ಆಗಿದ್ದರು MSc. ಆಮೇಲೆ ಕೆಲವು ವರ್ಷಗಳ ನಂತರ PhD ಎಲ್ಲ ಮಾಡ್ಕೊಂಡು ಆಮೇಲೆ ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಆಗಿ ಬಂದರು. ಸೊ ನಾವು ಅವರು ಅನೇಕ ವರ್ಷಗಳ ಕಾಲ ಕೊಲೀಗ್ಸ್ ಆಗಿದ್ವಿ. ನನಗೆ ಏನಂದರೆ ಡಿಪಾರ್ಟ್ಮೆಂಟಲ್ಲಿ ನಾನು ಒಬ್ಬಳೇ ಹೆಣ್ಮಗಳಿದ್ದು ಟೀಚರ್ ಆಗಿ, ಬಾಕಿ ಎಲ್ಲರೂ ಆದರೆ ಏನಂದರೆ ನನಗೆ ಒಂಥರ ಆ ಥರ ಏನು ಅನ್ನಿಸ್ತಾ ಇರಲಿಲ್ಲ. ಯಾಕೆಂದರೆ ಇದರ್ ದೇ ಆರ್ ಟೀಚರ್ಸ್ ಆರ್ ಮೈ ಸ್ಟೂಡೆಂಟ್ಸ್. ಆ ಥರ ಪ್ರೊಫೆಸರ್ ಭಾರ್ಗವ, ಪ್ರೊಫೆಸರ್ ಪಾಂಡವರಾವ್, ಜಗದೀಶ್, ಎಲ್ಲರೂ ನಂಜುಂಡರಾವ್ ಅವರೆಲ್ಲ ಟೀಚರ್ಸೇ ಆಗಿದ್ದರು. ಬಾಕಿ ಇವರೆಲ್ಲ ರಂಗರಾಜನು, ಅಡಿಗ, ರಾಮಸ್ವಾಮಿ, DDS, ಸೋಮಶೇಖರ್ ಎಲ್ಲರೂ ಸ್ಟೂಡೆಂಟ್ಸು. ಅದರಿಂದ ನನಗೆ ಒಂಥರ ಒಬ್ಬಳೇ ಇದೀನಿಲ್ಲ ಅಂತ ಭಾವನೆನೇ ಬರಲಿಲ್ಲ, ಯಾವತ್ತೂ ಬರಲಿಲ್ಲ. ಅಷ್ಟು ಚೆನ್ನಾಗಿ ನನ್ನ ಅವಳೆ ಸಿಸ್ಟರ್ ಥರ ಎಲ್ಲ ನೋಡಿಕೊಂಡ್ರು. ರಂಗರಾಜನಂತೂ ತುಂಬ ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಎಲ್ಲ ಇಷ್ಟು ಜನ PhD ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಗೊತ್ತಿತ್ತು ಸಾಕಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಅಂತ, ಆದರೆ ಎಕ್ಸಿಟ್ಸ್ 20 ಅಂತ ಗೊತ್ತಿರಲಿಲ್ಲ. ಐ ಆಮ್ ವೆರಿ ಗ್ಲಾಡ್.
ದೊಡ್ಡವರಾಗಿದ್ದಾರೆ, ಎಲ್ಲ ಒಳ್ಳೆ ಫ್ಯಾಮಿಲಿ. ಮಿಸಸ್ ಅಷ್ಟೇ ತುಂಬ ನೈಸ್ ಲೇಡಿ. ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೈನ್ಸಲ್ಲಿ ವರ್ಕ್ ಮಾಡ್ತಿದ್ರು. ಬರೋರು ಯಾವಾಗಲೂ ಡಿಪಾರ್ಟ್ಮೆಂಟ್ನು ವೆರಿ ನೈಸ್ ಲೇಡಿ ಆ್ಯಂಡ್ ಅದೇ ವೆರಿ ಗುಡ್ ಫ್ಯಾಮಿಲಿ. ಇಷ್ಟರ ಮಟ್ಟಿಗೆ ಬಟ್ ಒಂದು ಇಷ್ಟು ಬೇಗ ಮುಗಿದೋಯ್ತಲ್ಲ ಡಿಪಾರ್ಟ್ಮೆಂಟಲ್ಲಿ ಪ್ರಾಜೆಕ್ಟ್ ಓಕೆ. ಬಟ್ ಯು ವಿಲ್ ಕಂಟಿನ್ಯೂ ಓಕೆ. ಸೊ ಐ ವಿಶ್ ಯು ವೆರಿ ಹ್ಯಾಪಿ ರಿಟೈರ್ಡ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಇವಾಗ ಸೀನಿಯರ್ ಪ್ರೊಫೆಸರ್ ಎಸ್ ಲತಾ ಮೇಡಮ್ ಅವರು ತಮ್ಮ ಒಂದು ಅನಿಸಿಕೆಗಳನ್ನು ನಮಸ್ಕಾರ. ಇಂದಿನ ದಿನದಲ್ಲಿ ಶುಭ ದಿನಗಳು. ಇಂದಿನ ಮಾನವ ಶುಭವಾದ, ಇಂದಿನ ಕನ್ನಡ ಶುಭಕರಣ, ಇಂದಿನ ಯೋಗ ವಿಶ್ವಯೋಗ. ನಮ್ಮ ಟೀಚರ್ಸ್ ಜೊತೆ, ನಮ್ಮ ಸ್ಟೂಡೆಂಟ್ಸ್ ಜೊತೆ ಈ ಫಂಕ್ಷನ್ನಲ್ಲಿರೋದು ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಚೆನ್ನಾಗಿರೋ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿರೋರು ಪ್ರಶಾಂತ್ ಅವರೆಲ್ಲರಿಗೂ ನಿಜವಾಗಿಯೂ ತುಂಬ ಚೆನ್ನಾಗಿ ಮಾಡಿ. ಶ್ರೀರಾಜ್ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಆ್ಯಕ್ಚುಲಿ ಗಂಗೋತ್ರಿ ಅನ್ನೋದು ನಮ್ಗೆ ತುಂಬ ಇಷ್ಟವಾದ ಒಂದು ಜಾಗ. ಅದಕ್ಕೆ ನಾವು ಸೇರ್ಕೊಂಡಾಗ ಮ್ಯಾಥಮೆಟಿಕ್ಸ್ ವಿಷಯ ಎಲ್ಲ ನಾವು ಏನೂ ಅಷ್ಟೇ ಗೊತ್ತಿರಲಿಲ್ಲ ನಮಗೆ. ಅದನ್ನು ಸೇರಿಕೊಂಡು ಅವರೆಲ್ಲ ಮಾಡ್ತಾ ಇರೋ ರಿಸರ್ಚು, ಅವ್ರು ಮಾಡ್ತಾ ಇರೋ ಪಾಠದ್ದು ಮೆಥಡಾಲಜಿ ಅದೆಲ್ಲ ನಮ್ಗೆ ತುಂಬ ತುಂಬ ಇಷ್ಟ ಆಗ್ತಾ ಇತ್ತು. ಎಲ್ಲ ನಮ್ಮ ಟೀಚರ್ಸು PSP ಸರು, ನಂಜುಂಡಯ್ಯ ಸರು, ಭಾರ್ಗವ ಸರು, ಪದ್ಮನಾಭ ಸಾಮರು ಮೇಡಮು, ಮುತ್ತೇಗೌಡರು, ನಮ್ಮ ಮಂಜೂರ್ ಬಾಬು ಅಂತ ಇರೋರು, ಆಮೇಲೆ ಎಲ್ಲರೂ ಉಮಾ ಮೇಡಮು, ಜಗದೀಶ್ ಸರು, ಎಲ್ಲರೂ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ಆ್ಯಕ್ಚುಲಿ ನಮ್ಮ ಚಿಕ್ಕ ವಯಸ್ಸಿಂದ ಗಂಗೋತ್ರಿಗೆ ಹೋಗಿ ಪಾಠ ಮಾಡಬೇಕು, ಗಂಗೋತ್ರಿಗೆ ಚೆನ್ನಾಗಿ ರಿಸರ್ಚ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಗ್ತಾ ಇತ್ತು ಅವಾಗೆಲ್ಲ. ಆದರೆ ನಾವು ಯುಎನ್ಎಸ್ಎಲ್ ಸೇರ್ಕೊಂಡಾಗ ನಾನು ಅಲ್ಲಿ ಎಲ್ಲ ಲಿಸ್ಟ್ ಮಾಡೋವಾಗ ನಮ್ಮ ಸ್ಟೂಡೆಂಟ್ಸಲ್ಲಿ ಇಲ್ಲಿ ಗಂಗೋತ್ರಿಯಲ್ಲಿ ಇರೋದು ಒಬ್ಬರೇ ಒಬ್ಬರು ರಂಗರಾಜನ್ ಮಾತ್ರ. ಗಂಗೋತ್ರಿಯಲ್ಲಿ ನನ್ನ ಸ್ಟೂಡೆಂಟ್ ಬಂದಿದ್ದು ನಮ್ಮ ಮಕ್ಕಳು ನಮಗಿಂತ ಮುಂದೆ ಬಂದಾಗ ಎಷ್ಟು ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ಆಗುತ್ತೆ. ಅವ್ರು ಗಂಗೋತ್ರಿಯಲ್ಲಿ ಬಂದು ಅವರಿಗೆ ಎಲ್ಲ ಮಾಡಿದ್ದು ತುಂಬಾ ಸಂತೋಷ. ಆಮೇಲೆ ಬೇರೆ ಅವ್ರು 22 PhD ಮಾಡಿದ್ದಾರೆ, 120 ಪೇಪರ್ ಮಾಡಿದ್ದಾರೆ, ಎಕ್ಸೆಟ್ರಾ ಪ್ರಾಜೆಕ್ಟ್ ಮಾಡಿದ್ದಾರೆ. ಇದೆಲ್ಲ ಗೂಗಲಲ್ಲಿ ರೆಫರ್ ಮಾಡಿದ್ರೆ ಎಲ್ಲ ಸಿಗುತ್ತೆ. ಆದರೆ ಜ್ಞಾನದ ಜೊತೆಗೆ ವಿನಯನೂ ಇರೋ ಅವ್ರ ವ್ಯಕ್ತಿತ್ವ ಎಲ್ಲೂ ಕಾಣಲ್ಲ. ಅವ್ರು ತುಂಬ ತುಂಬ ಹೆಲ್ಪ್ಫುಲ್ಲು. ಆಮೇಲೆ ತುಂಬ ನಮಗೆಲ್ಲ ಸಹಾಯ ಮಾಡಿದ್ದಾರೆ. ಟೀಚರ್ಸ್ಗೆಲ್ಲ ನಾನು ರಿಸರ್ಚ್ ಮಾಡುವಾಗ ನಾನು ಆ್ಯಕ್ಚುಲಿ ರಿಸರ್ಚಲ್ಲಿ ಇದರಲ್ಲಿ ಟೀಚರ್ ಆಗಿದ್ದು, ರಿಸರ್ಚಲ್ಲಿ ನಾನು ಅವರು ತುಂಬ ಜೂನಿಯರ್ ಆಗಿದೆ. ನಾನು ಏನೇನು ಮಾಡಿದ್ರು ಪಾಪ ನನಗೆ ಸಹಾಯ ತುಂಬ ಮಾಡೋರು. ಪ್ರಾಜೆಕ್ಟ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ನಾನು ಏನು ಗೈಡ್ ಮಾಡಬೇಕಾದ್ರೂ ಡೌಟ್ ಕೇಳಿದ್ರೆ ಪಾಪ ಎಲ್ಲ ಹೇಳಿ ನಂಗೆ ಸಹಾಯ ಮಾಡೋರು. ವೈವಾಲು ಅಷ್ಟೇ ಸಣ್ಣ ಕೊಟ್ಟು ನಮ್ಗೆ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಹೆಲ್ಪ್ ಮಾಡೋರು. ಅದು ನಾನು ಯಾರಿಗೂ ಬಂದಿಲ್ಲ. ದೇವರವ್ರನ್ನ ನಾವು ಯುಎನ್ಎಸ್ಎಲ್ ನಾನು ಲ್ಯಾಬ್ಗೆಲ್ಲ ಮಾಡುವಾಗ ಅವರು ಡಿಪಾರ್ಟ್ಮೆಂಟೆಲ್ಲ ವಿಷಯ ಅವರಲ್ಲಿ ಬರೋರು ಗೆಸ್ಟ್ ಫ್ಯಾಕಲ್ಟಿಯಾಗಿ. ಅಲ್ಲೂ ನನಗೆ ಆ ಲ್ಯಾಬ್ನ ಪ್ರೊವೈಡ್ ಮಾಡುವಾಗೆಲ್ಲ ಅವರು ನನಗೆ ತುಂಬ ಸಹಾಯ ಮಾಡಿ ಎಲ್ಲನೂ ಮಾಡೋರು ಆ ಡಿಪಾರ್ಟ್ಮೆಂಟ್ ವಿಷಯ ಎಲ್ಲ. ಅವರು ಚೆನ್ನಾಗಿ ರಿಟೈರ್ಮೆಂಟಿಗೆ ಸುಮ್ಮನೆ ರಿಟೈರ್ಮೆಂಟ್ ಅಷ್ಟೇ, ಎಲ್ಲ ಇನ್ನೇನು ಎಲ್ಲ ಏನು ರಿಟೈರ್ ಆಗೋಲ್ಲ, ಕಾಲೇಜ್ ಹೋಗೋದು ಬರೋದು ಇದೆಲ್ಲ ಅಷ್ಟೇ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಎಲ್ಲ ಸಂತೋಷ, ಶಾಂತಿ, ನೆಮ್ಮದಿ ಎಲ್ಲ ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಟ್ಟು ಚೆನ್ನಾಗಿದ್ದೀವಿ ಅಂತ ಆಶೀರ್ವಾದ ಮಾಡ್ತಾ ಒಳ್ಳೆಯದಾಗಿರ್ಬೇಕು. ಥ್ಯಾಂಕ್ ಯು ಮೇಡಮ್. ಈಗ ಪ್ರೊಫೆಸರ್ ಮಾದೇವ್ ನಾಯಕ್ ಸರ್ ಅವರು ತಮ್ಮ ಒಂದು ಅನಿಸಿಕೆಗಳನ್ನು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಗುರುಗಳು, ಸ್ನೇಹಿತರು, ಅವರು ಈ ವೇದಿಕೆಯಲ್ಲಿ ಅಥವಾ ಮುಂದೆ ನೋಡಿದ್ರೆ 3 ತಲೆಮಾರಿನ ಎಲ್ಲ ಟೀಚರ್ಸ್, ನಮ್ಮ ಮೇಲ್ರು, ನಮ್ಮ ಸ್ಟೂಡೆಂಟ್ಸ್, ಅವ್ರ ಮೇಲ್ರು. ಸೊ ಇದೊಂದು ಒಂಥರ 3 ತಲೆಮಾರಿನ ಪ್ರಾಧ್ಯಾಪಕರ ಸಂಗಮ. ಇನ್ನು ನಾನು ರಂಗರಾಜನ್ ಅಥವಾ ಅವರನ್ನು ಹೇಳಬೇಕು ಅಂದರೆ ಭಾಳ ರಂಗರಾಜನ್ ಅವರು ನನಗೆ 2000ರಿಂದ ಪರಿಚಯ. ನಾನು ಆವಾಗ ತಾನೇ ಅಲ್ಲಿ ಜಾಯ್ನ್ ಆಗಿದ್ದೆ ಇದಕ್ಕೆ. ಆವಾಗ ಪರಿಚಯ ಆಗಿ ಭಾಳ ಉತ್ಸಾಹಿ ಆಗಿ ಎಲ್ಲ ಪಾಠ ಪ್ರವಚನಗಳು, ಆಮೇಲೆ ರಿಸರ್ಚು, ಹುಡುಗರು ಎಲ್ಲರೂ ಲವಲಿಕೆಯಿಂದ ಡಿಪಾರ್ಟ್ಮೆಂಟ್ ಭಾಳ ಚೆನ್ನಾಗಿತ್ತು. ಎಲ್ಲರೂ ಯೂಶ್ವಲಿ ನಾವು ಬಂದರೆ ಅತಿಥಿ ಸತ್ಕಾರ. ಸೊ ಅಲ್ಲಿ ನಾವು ಬೆಂಗಳೂರಿಂದ ಇಲ್ಲಿ ಬಂದರೆ ಎಲ್ಲರೂ ನಮ್ಮನ್ನು ಟೀ ಕಾಫಿ
ಶಾಪಿಗೆ ಆಗಲಿ ಕೆಲಸಕ್ಕೆ ಹೋಗೋದೆಲ್ಲ ಮಾಡ್ತಾಯಿದ್ರು. ಭಾಳ ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ನಾನು ಸ್ಟೂಡೆಂಟ್ ಆಗಿ ನಾನು ಆಮೇಲಿಂದ ಎಲ್ಲ ಒಂಥರ ಅಲ್ಲೇ ಮುಂದೆ ಮನೆಯೊಳಗೆ ಇದ್ವಿ ನಾವು. ನಮಗೆ ಭಾರತ ಸರ್ ಆಮೇಲೆ ಮೇಡಮ್ ಪದ್ಮಾವತಿ ಮೇಡಮು ಇವರೆಲ್ಲ ನಮ್ಮ ಟೀಚರ್ಸು, ಆಮೇಲೆ ನೀವೆಲ್ಲ ನಮ್ಮ ಸ್ಟೂಡೆಂಟ್ಸ್ ಅಂತ. ಸೊ ಅವ್ರ ಬಗ್ಗೆ ಭಾಳ ಚೆನ್ನಾಗಿ ರಿಸರ್ಚ್ ಮಾಡಿದ್ದಾರೆ. 22 ಜನ PhD ಸ್ಟೂಡೆಂಟ್ಸ್ ಅವರಿಂದ ಹೊರಗಡೆ ಬಂದಿದ್ದಾರೆ ಅಂತ ಅವರು ಅನೇಕ ವಿಸ್ತಾರಗಳು ಆಗಿರುತ್ತೆ. ಸೊ ಅವರು ಪ್ಯಾಲೇಸ್ ಆಫ್ ಅಸೋಸಿಯೇಷನ್ ಇಂದ ಶುರು ಮಾಡೋದು. ಸೊ ಇವರ ಗೈಡು ನನ್ನ ಸೆಲೆಕ್ಷನ್ ಕಮಿಟಿ ಮೆಂಬರ್ ಅಚ್ಯುತ್ ಸರ್. ನನ್ನ ಬೆಂಗಳೂರಲ್ಲಿ ಸೆಲೆಕ್ಷನ್ ಆಗೋದಾದ್ರೆ ಅವರು ಒಂದೊಂದು ಮೆಂಬರ್ ಇದ್ದಾರೆ. ಸೊ ಇವರಿಗೆ ಕುಟುಂಬಕ್ಕೆ ಎಲ್ಲ ದೇವರು ಆಯುಷ್ಯ ಆರೋಗ್ಯ ಕೊಡಲಿ, ಇನ್ನೂ ಚೆನ್ನಾಗಿ ರಿಸರ್ಚ್ ಮಾಡಲಿ, ಮುಂದುವರಿಸಲಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನನಗೆ ಚಾನ್ಸ್ ಕೊಟ್ಟು ಎಲ್ಲ ಆಫೀಸರ್ಗಳಿಗೂ ಎಲ್ಲರಿಗೂ ವಂದನೆ ಸಲ್ಲಿಸಿ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈಗ ಪ್ರೊಫೆಸರ್ ಶಂಕರ್ ಸರ್ ಅವರು ಒಂದೆರಡು Namaskar everywhere. Morning to all of you. Senior professors, contemporaries and youngsters, I'm very happy that I've been able to come here and be a part of this celebration. Rangarajan has been my classmate. I've known him since 1984 when we joined together for MSc. And I also happened to go to his grandfather's house, which was close to there, to learn Vedic chanting from 6 to 8 in the evening. And because of that, at least one characteristic that he has, and maybe to some extent the pronunciation, Charan, will be clear and loud, so they don't need microphones to talk. So some people, when they talk, you don't know what they're talking. They just whisper. Maybe it's one style. But some are able to talk with full throat, open throat, like open-throated singing. So that is one part of learning that happens when you happen to learn chanting or music. You are able to talk with clarity. So people have no confusion about what you're saying. Of course, you should also know something to say. So that way, they have had a very good tradition. Mysore University has such excellent teachers, and one of them is right before us, Professor Bhargava. Words are not enough to express our gratitude to him and all other teachers who have taught us and made us what we are today. Rangarajan has pointed out all about his career growth that they have already spoken about, right from his PUC, PSc, MSc, PhD, and his working schedule, where he worked for how long. So I don't have to repeat that. So, but I have known him, and as a coincidence, after my PhD in 1991 from IAC, I happened to spend 2 years at IIT Madras, and he was also continuing PhD. So I was working in a project related to history of Indian mathematics. And so we had our chance to once again become close for 2 years we were together. And I happened to do the proofreading of his thesis also. And we traveled on the same day from Madras to Bangalore in the train. And he helped me transport all the things. So at that time my wife was in Bangalore with my son. So he helped me transport all the things. So we had a very long association, and I associated to Mysore University for many things. They have been kind enough to call me from earlier to during valuation time, and then give this BOE meetings, board of examiners, and so on. And I've also happened to value many of the PhD theses that Mysore University has produced. And definitely I should congratulate right from Professor Bhargava and his illustrious student who is now no more with us, Professor Chandrasekhar Adigar. They have created such a large amount of students with the PhDs, both at the local level and international level, people from abroad. And they are all now all over, as you can see, the state, and so many of them have come here to express their gratitude and share the joy. And this is one way how knowledge keeps getting transmitted. So if you want your mathematics to be good, you need good teachers. And for that, there should be good teachers to train good teachers. And that way I feel the Mysore University is blessed that we had such illustrious teachers. We lost one more professor recently, I heard Professor V.S. Mandal Rao. He also passed away recently. So with these few words, we
because the function starts slightly late. In fact, I asked him, he is supposed to retire in the end of the month. So even though the date of birth is 3rd of November, so apparently you have to wait till the end of the month. So they don't terminate you just on the day of your birth. So this is a good practice, whatever. So I was surprised why they are conducting the function. So I was told that tomorrow happens to be an actual birthday in 62. So it's a 64 day is 2. So in a way we are also celebrating his 62nd birthday one day earlier, like Christmas Eve, the day before Christmas called Christmas Eve. So the eve of the 62nd birthday. I'm glad that a lot of people have come here to be a part of this occasion. And generally I try not to miss any functions where people retire or people are here. I was here when Professor Ramaswamy and also when Professor Adigar, so I also retired in just a matter of time, another 3 years, few months. For us the retirement is a high day, 65. As supported. So thanking all the people who have come here to share the occasion. So felicitate Professor Raghunath. So I also, on behalf of all of you, wish him well. He and his family, I know his family also well. Wishing him all good health and peaceful and happy retired life, and hopefully active. Not necessarily that much other way, including my. So with these few words, I thank the organizers for having conducted this and also inviting me and informing me about the thing. So thank you. ಥ್ಯಾಂಕ್ ಯು ಶಂಕರ್ ಸರ್. ಇವಾಗ ಪ್ರೊಫೆಸರ್ ನಂದಪ್ಪ ಸರ್ ಅವರು respected dignitaries on the dais, of the dais, Madam, Department Chair, ನಾವು ಈ ಕನ್ನಡದಲ್ಲಿ ನಾವು ಡಿಪಾರ್ಟ್ಗಳು ರಂಗಾಯಣ ಬಗ್ಗೆ ತುಂಬ ಅನಿಸುತ್ತೆ, ನನಗೆ ತುಂಬ ನೋವಿನ ಅನಿಸುತ್ತೆ. ಯಾಕಂದ್ರೆ ಡಿಪಾರ್ಟ್ ಎಂಟ್ರಿ ಆದರೆ ಅವರು ಡಿಪಾರ್ಟ್ ಬಂದರೆ ಗೊತ್ತಾಗುತ್ತೆ. ಸಪೋಸ್ ಬಂದಿಲ್ಲ ಅಂತಂದರೆ ಡಿಪಾರ್ಟ್ ಏನೋ ಭಾಳ ಸರಿಯಾಗಿ ಆಗ್ತಾರೆ. ಇದು ತುಂಬ ನೋವು. ಯಾಕಂದರೆ ಗುಡ್ ಫ್ರೆಂಡ್ ಜೊತೆಗೆ ನಮಗೆ ಯಾಕೆಂದರೆ ಅವರಿಗೆ ನಮ್ಮ ಚಿಕ್ಕ ತಮ್ಮ ಜೊತೆಗೆ ಫ್ರೆಂಡ್ ಒಳ್ಳೆ ಫ್ರೆಂಡ್ ಅದಂತೂ ಯಾವುದು ಬದಲಾಗುತ್ತದೆ. ಅಂದರೆ ಈಗ ಗುಡ್ ಟೀಚರ್, ಯಾವ ಟೀಚರ್ ಆ ಟೀಚಿಂಗ್ ಆ ಟೀಚಿಂಗ್ ಎಲ್ಲರೂ ಕಲಿಬೇಕಾದ ಮಾಡಿ ಬೇರೆ ಯಾವುದೇ ನಾವು ಅದರಲ್ಲಿ ಬೇರೆ ವಿದ್ಯಾರ್ಥಿಗಳು ಭಾಳ ತುಂಬ ಎಕ್ಸ್ಪ್ಲನೇಷನ್ ಮಾಡೋದು. ಈ ಒಂದು ನಾವು ಟೀಗೆ ಹೋಗ್ತಾ ಇದ್ದೀವಿ, ಎಲ್ಲ ತಿಳ್ಕೊತೆ ಏನಪ್ಪ ಟೀ ಟೈಮ್ ವೇಸ್ಟ್ ಮಾಡುತ್ತೆ ನಾನ್ ದಟ್ ಅಫ್ಕೋರ್ಸ್ ಅದು ರಾಂಗ್ ಮಾಡಿ. ನಾವು ಹೋಟ್ಲಲ್ಲಿ ಹೋದರೆ ಕ್ಯಾಂಟೀನ್ ಹೋದರೆ ಡಿಸ್ಕಸ್ ಬೇರೆ ಬೇರೆ ವಿಷಯಗಳು ಅಲ್ಲೇ ಸೇರ್ಕೊಂಡು ರಿಸರ್ಚ್ ಆಗಿದೆ. ಅವ್ರ ಸ್ಟೂಡೆಂಟ್ಸನ್ನು ಬಳಸ್ತೀವಿ ಭಾಳ ಅದನ್ನು ಟೀಕಲ್ಲಿ ಅದು ಎಕ್ಸಾಂಪಲ್ ಕೊಟ್ಟು ಬೇರೆ ಟೀಚಿಂಗ್ ಆಗಿ ಆಲ್ಸೋ ಡಿಫ್ರೆಂಟ್ ಎನಿ ಟಾಪಿಕ್ ಕೊಟ್ಟರೆ ಈಸ್ ರೆಡಿ ಟು ಟೀಚ್. ಒಂದು ವೆರಿ ಇಂಪಾರ್ಟೆಂಟ್ ಕೋರ್ಸ್ and any time again situation is not good. He gets important to work because our motivate our teacher nama Bhargav sir is a existing God and now these years Punya and Madam Padmavati Madam she is they are great teachers. Now Mysore ನಾನು ಗುಲ್ಬರ್ಗ ನನಗೆ ಆ ತಾಯಿ ಚಾಮುಂಡಿ ಟೀಚರ್ ಕಲಿಸ್ತಾರೆ. ಅದೊಂದು ಯಾವ ಮೊದಲಾದ ವಿಷಯ. ನಾವೆಲ್ಲ ಬೆಳೆದಂಥ ಒಳ್ಳೆ ಟೀಚರ್ನ ಆಶೀರ್ವಾದ ಯಾವಾಗಲೂ ನಮ್ಗೆ ಕಾಪಾಡ್ಕೊಂಡು ಬಂದಿದೆ. ಇಲ್ಲ ನಾವು ಇದು ಗೊತ್ತಿಲ್ಲ ಆ ಕೂತು ಎಲ್ಲ ಅಡುಗೆ ಸರಿಯಾಗಿರ್ಬೋದು ನೋವು ಗ್ರೇಟ್ ಟೀಚರ್ ಗ್ರೇಟ್ ಸ್ಕಾಲರ್ಸ್ ನಾವು ಏನೇ ಇರಲಿ ರಾಮಸ್ವಾಮಿ ಇಡಿ ಮುಚ್ಚಿಗೌಡ ಸರ್ ಕ್ಲಾಸ್ ತೊಗೊಂಡಿರ್ತೀವಿ ಅದು ಟೈಮಿಂಗ್ 2 3 ಇಯರ್ಸ್ ಹಾಗೆ ಕಂಟಿನ್ಯೂ ತಗೋದು. ನಂಜುಂಡರಾವ್ ಸರ್ ನಮಗೆ ಅಪಾಯಿಂಟ್ಮೆಂಟ್ ಭಾಳ ಗ್ರೇಟ್ ಟೀಚರ್, ಭಾಳ ಟೀಚರ್ ಭಾಳ ಚೆನ್ನಾಗಿದ್ದಾರೆ. ಏನಪ್ಪ ನಮ್ಮ ಫ್ರೆಂಡು ಈ ಕೆಳಗೆ ನಾವು ಕಾನ್ಸೆಪ್ಟ್ ಒಪ್ಪಲ್ಲ ಯಾಕಂದರೆ ಇದಾಗಿ ಇದು ಓನ್ ರಿಸರ್ಚ್ ಎನೀತಾರೆ. ಅದರಿಂದ ಸಾರಿ ಟು ಸೇ ವಿ ಆರ್ ನಾಟ್ ದೇರ್. ನಾವು ತೀರ್ಕೊಂಡ್ರೆ ಆಗೋದಿಲ್ಲ ಲಾಜಿಕ್ ಕಾನ್ಸೆಪ್ಟ್
probably see that senior is matter. So this season ನನಗೆ ಯಾಕಂದ್ರೆ ಇಷ್ಟ ಇಲ್ಲ ಅವ್ರು ಹೇಳೋದು ಭಾಳ ನಾನು ಇಷ್ಟ ಆಗಿದ್ದೀನಿ ಬಟ್ ನನಗೆ ಹೇಳಿ ಇಷ್ಟ ಎನಿ ಅವ್ರು ಹೇಳ್ತಾರೆ ಅಂದರೆ ದೇ ಆರ್ ಗುಡ್ ಗ್ರೂಪ್ ಒಳ್ಳೆಯ ಫ್ಯಾಮಿಲಿ ಮೇಡಮ್ಗೆ ಸ್ಪೆಷಲಿ ಥ್ಯಾಂಕ್ಸ್ಗಳು ಬ್ಯಾಕ್ ಬೋನ್ ಅವರಿಗೆ ಫ್ಯಾಮಿಲಿ ಭಾಳ ಡೈನಿಕ್ ಮೇಡಮ್ ನಿಮಗೆ ಡೌಟ್ ಇರುತ್ತೆ ಈಗ ಆನ್ಸರ್ ಎನಿ ಟೈಮ್ ಮ್ಯಾರೇಜ್ ಬಂದು ಒಂದು ನಾವು ಫ್ಯಾಮಿಲಿಗೆ ಹೋಗ್ತಾಯಿರ್ತೀವಿ ಏನೇ ಪ್ರಾಬ್ಲಮ್ ಸಜೆಷನ್ ಮಾಡಲಿಕ್ಕೆ ಒಂದು ಮಗ ಮಗಳು ಒಳ್ಳೆಯ ಫ್ಯಾಮಿಲಿ ಇದೇ ಕಂಟಿನ್ಯೂ ಆಗ್ತದೆ ಅವರು ಯಾವ ಕೆಟ್ಟ ದೃಷ್ಟಿ ಬೀಳಬಾರ್ದು ದಟ್ ಇಸ್ ಮೈ ಅವ್ರು ನಾನು ಬೀಳ್ಕೊಳ್ಳೋದು ಅವ್ರ ಮೇಲೆ ಕೆಟ್ಟದ್ದು ಯಾವುದು ಕಣ್ಣು ಬೀಳಬಾರ್ದು ಅಷ್ಟೇ ಸಾಕು. ಹಾಗೆ ಮಾತಾಡ್ಕೊಂಡು ಇಲ್ಲಿ ನಾನು ಮಿಸ್ಟೇಕ್ ಮಾಡ್ಬೋದು ಕೇಳ್ತೀನಿ ಯಾಕಂದರೆ ಏನಿದೆ ನಮ್ಮ ಫ್ರೆಂಡಸ್ ನಾನು ಒಂದೇ ಅಷ್ಟು ಒಪ್ಪಿರಲಿ ನಾಟ್ ಇನ್ ಸ್ಟ್ಯಾಂಡ್ ನಾಟ್ ಎಕ್ಸೆಪ್ಟಿಂಗ್ ಅಟ್ ಎಕ್ಸಾಮ್ಸ್ ಟೀಚರ್ ಹೇಳ್ತಾವೆ ಟೀಚರ್ ಹೇಳ್ತಾವೆ ಆಗ ಕೊಡ್ತಾರೆ ಈಗ ಕೊಡ್ತಾರೆ ಅದು ರಿಟೈರ್ಡ್ ಮಾಡಿ ಒಳ್ಳೆ ಬೇಡ ಸಾಯಂತ ನಾವು ರಿಟೈರ್ಡ್ ಅವರಿಗೆ ಒಳ್ಳೆಯ ನೆಮ್ಮದಿ ಎಲ್ಲ ಇದೆ ಹೇಳ್ತಿದ್ದೆ ಹೇಳ್ತಿದ್ದೆ ಹಾಗೆ ಮುಂದೆ ಬರ್ತಾರೆ. ಸೊ ನೀವು ಮಾಡ್ಬೋದು ನಮಗೆ ಏನಪ್ಪ ಅಂದ್ರೆ ಬೇಜಾರಾಗುತ್ತೆ ಯಾಕಂದರೆ ಈಗಿನ 3 ಜನ ಇತ್ತು ಸರ್ ರಿಟೈರ್ಡ್ ಕೋರ್ಸ್ ಡಿಪಾಂಟ್ ಆಚೆ ಕಾಲ ಇರ್ತಾರೆ ಇದರಲ್ಲಿ ಇಬ್ಬರು ಡಿಪಾಂಟ್ ಸೈಲೆಂಟ್ ಆಗ್ತಾರೆ ಈಗ ನಾನು ಒಂದು ವರ್ಷ ಹ್ಯಾಕ್ ಕಾಲ ಕಳಿಸಿದ್ರೆ ಗೊತ್ತಾಗ್ತದೆ ಬಿಕಾಸ್ ಆಫ್ ಇನ್ನೂರು ಯಾವುದು ಹಾಕಿ ನವಂಬರ್ ಗಂಡ ಸೊ ಅವ್ರ ಜೊತೆಗೆ ನಾನು ಕಾಂಟ್ಯಾಕ್ಟ್ ಮಾಡೋದು ನಾನು ಏನಿಗೆ ಅವ್ರಿಗೆ ಒಳ್ಳೆ ಹೇಳ್ತೀನಿ ದೇವರು ಕಾಪಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಪ್ರೊಫೆಸರ್ ಚೆಲುವರಾಜ್ ಸರ್ ಅವರು ತಮ್ಮ ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂಥ ನನ್ನ ಪೂಜ್ಯ ಗುರುಗಳಾದ ಭಾಗವತ ಮತ್ತು ನನ್ನ ನೆಚ್ಚಿನ ಹಿರಿಯ ಮಾರ್ಗದರ್ಶಕರಾದಂಥ ಪದ್ಮಾವತಮ್ಮ ಮೇಡಮ್ ಅವರು ಮತ್ತು ನಸಪ್ಪ ಸರ್ ಅವರು ಹಾಗೂ ಲತಾ ಮೇಡಮ್ ಅವರು ಮತ್ತು ಎಲ್ಲ ನನ್ನ ಹಿರಿಯ ಪ್ರಾಧ್ಯಾಪಕರು ಹಾಗೂ ಇವತ್ತಿನ ಅತ್ಯಂತ ಪ್ರಮುಖವಾದಂಥ ಕೇಂದ್ರ ಬಿಂದುವಾದಂಥ ರಂಗರಾಜನ್ ಸರ್ ಮತ್ತು ಮಿಸಸ್ ರಂಗರಾಜನ್ ನನ್ನ ನಮಸ್ಕಾರಗಳು. ಮೊದಲಿಗೆ 2000ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಡಾಕ್ಟರ್ ರಂಗರಾಜನ್ ಅವರನ್ನ ಭೇಟಿ ಮಾಡಿದ್ದೀನಿ ಡಿಪಾರ್ಟ್ಮೆಂಟಲ್ಲಿ ಆಸ್ ಎ ಸಂಶೋಧನಾ ವಿದ್ಯಾರ್ಥಿಯಾಗಿ. 2000ನೇ ಇಸ್ವಿಯಿಂದ 2025ವರೆಗೂ ಸರ್ ಜೊತೆ ಅತಿ ಹೆಚ್ಚು ಕರ್ನಾಟಕದಾದ್ಯಂತ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರತಿ ವರ್ಷ ಕಡಿಮೆ ಅಂದರೆ 4ರಿಂದ 5 ಬಾರಿ ಅವ್ರ ಜೊತೆ ಪ್ರವಾಸ ಮಾಡಿ. ಸೊ ಪ್ರೊಫೆಸರ್ ರಂಗರಾಜನ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ದಟ್ ಲೆಗಸಿ ಆಫ್ ಲರ್ನಿಂಗ್ ನಾಟ್ ಓನ್ಲಿ ಫಾರ್ ಟೀಚಿಂಗ್ ಅಂಡ್ ರಿಸರ್ಚ್. ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇಟ್ಸ್ ಎ ಲಾಂಗ್ ವಾಯ್ಸಸ್ ಎಸ್ಪೆಷಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವ್ರ ಬಗ್ಗೆ ಜಾಸ್ತಿ ಕಾಮಿಡಿ ಏನು ಮಾಡ್ತಿದ್ರು ಅಂದರೆ ರಂಗರಾಜನ್ ಅವ್ರ ಬಗ್ಗೆ ಏನಾದರೂ ಕೂಡ ಮಾತಾಡಿದ್ರು ಬಂದು ಅವ್ರ ಡಿಪಾರ್ಟ್ಮೆಂಟಿಂದ ಮಾತಾಡಿದ್ರೆ ಸಾಕು ನಮ್ಮ ಬೆಂಗಳೂರಿನಲ್ಲಿ ವಾಯ್ಸ್ ಕೇಳಿಸುತ್ತೆ ಅಂತ. ಸೊ ಇದು ಸಾಮಾನ್ಯವಾಗಿ ಕರ್ನಾಟಕದಲ್ಲಿರೋ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಬಂದರೆ ಸ್ವಲ್ಪ ಭಯ ಜಾಸ್ತಿ. ಇಬ್ಬರು ವ್ಯಕ್ತಿಗಳು ಅವರ ಅತ್ಯಂತ ಆಪ್ತರು ಪ್ರೊಫೆಸರ್ JP ಪ್ರತಾಪ್ ಕುಮಾರ್, ತುಂಬ ಅತಿ ಹೆಚ್ಚು ಅವರ ಜೊತೆ ಒಡನಾಟ ಇದ್ದವರು. ಈಸ್ ವೆರಿ ಪಾಪ್ಯುಲರ್ ಇನ್ ಇಂಜಿನಿಯರಿಂಗ್ ಕಾಲೇಜ್. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇವತ್ತಿಗೂ ಅವ್ರದೇ ಆದಂಥ ಒಂದು ಒಳ್ಳೆ ವೆರಿ ಗುಡ್ ನೆಟ್ವರ್ಕ್. ಸೊ ಬೆಂಗಳೂರಿನಲ್ಲಿರೋ ಅತ್ಯಂತ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬೇಸಿದ್ದು ದಯಾನಂದ ಸಾಗರ್ ಕಾಲೇಜುಗಳಲ್ಲೆಲ್ಲ ಇವತ್ತಿಗೂ ಪ್ರೊಫೆಸರ್ ರಂಗರಾಜನ್ ಅವರು VTUನಿಂದ ಮತ್ತು ಹಲವು ವಿಭಾಗಗಳಲ್ಲಿ ಅತ್ಯಂತ ಚಿರಪರಿಚಿತ ವ್ಯಕ್ತಿ. ಒಂದು ಅಕಾಡೆಮಿಕ್ ವರ್ಷನಿಂದ ಮತ್ತೊಂದು ಅವರ ಅಕಾಡೆಮಿಕಲ್ ಆಕ್ಟಿವಿಟೀಸ್ ಇನ್ ಹೊರತಾಗಿ ಅವರ ಲೌಡ್ನೆಸ್, ಅವರ ಸಿನ್ಸಿಯಾರಿಟಿ, ಅವರ ಆರ್ಡರ್. ಸೊ ಅವರ ಆರ್ಡರ್ಗೆ ಐ ಥಿಂಕ್ ಐ ಆಮ್ ವಿಟ್ನೆಸ್ ಟು ಸೆವರಲ್ ಈವೆಂಟ್ಸ್. ಹಲವು ಬಾರಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಕರ್ನಾಟಕ ಬಿಟ್ಟು ಹೊರಗಡೆ ಹೋದಾಗ ಸೊ ಅವರ ಒಂದು ಟಾಕ್ ನೆಕ್ಸ್ಟ್ ಡೇ ಇದ್ರೆ ಹಿಂದಿನ ದಿನದಿಂದ ಅವರ ಪ್ರಿಪರೇಷನ್ ಇರುತ್ತಲ್ಲ
ಆ ಪ್ರಿಪ್ರೇಷನ್ಗೆ ಭಾಳ ಭಯ ಬೀಳ್ತಾ ಇದ್ರು. ಸುತ್ತ ಇದ್ದಂಥ ಪ್ರೊಫೆಸರ್ ನರಸಿಂಹಮೂರ್ತಿ ಅವರಾದ್ರೆ ಇರ್ಬೋದು, ಎಸ್ ಕೆ ನರಸಿಂಹಮೂರ್ತಿ ಅವರು ಕುವೆಂಪು ಯೂನಿವರ್ಸಿಟಿನಲ್ಲಿ ಇವ್ರ ಪ್ರಿಪ್ರೇಷನ್ನು, ಇವರ ಒಂದು ಅಷ್ಟು ಲೌಡ್ ವಾಯ್ಸ್ ಇದಕ್ಕಿದ್ದಾಗೇನೆ ಸತತವಾಗಿ ರಾತ್ರಿ 2 ಗಂಟೆ ಆದರೂ ಕೂಡ ಅವರು ಪ್ರತಿಯೊಂದನ್ನು ಚೆನ್ನಾಗಿ ಹೋಗಿ ಅದ್ರ ಬಗ್ಗೆ ಎಲ್ಲ ಮನನ ಮಾಡಿಕೊಂಡು ನೆಕ್ಸ್ಟ್ ಡೇ ಅವರು ಕಾನ್ಫರೆನ್ಸಲ್ಲಿ ಟಾಕ್ ಕೊಡ್ತೀವಿ. ಅವರ ಅತ್ಯಂತ ಪಾಪ್ಯುಲರ್ ಟಾಕ್ ಕರ್ನಾಟಕದಲ್ಲಿ ಜಾಸ್ತಿ